ಮುಂದೆ ಕವಿರಾಜ್ ಅವ್ರ ಜೊತೆ ಪ್ರಶಸ್ತಿನ ಕೊಡೋದಕ್ಕೆ ನಮ್ಮ ಜೊತೆ ಆಗ್ತಾ ಇದ್ದಾರೆ SP ಅಡ್ವರ್ಟೈಸ್ಮೆಂಟ್ ನ MD ಆದಂತಹ ಶ್ರೀಯುತ ಪ್ರದೀಪ್ ಅವ್ರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಈಗ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024 ಮುಂದಿನ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಸಿನಿಮಾ ಸೂಪರ್ ಆಗೋದು ಒಂದು ನಿರ್ದೇಶಕನಿಂದ, ನಟರಿಂದ, ಆದ್ರೆ ಸಿನಿಮಾ ಚೆನ್ನಾಗಿ ಕಾಣೋದು ಕಲಾ ನಿರ್ದೇಶಕರಿಂದ, ಅಂದ್ರೆ ಆರ್ಟ್ ಡೈರೆಕ್ಟರ್ ಇಂದ. ಸೊ ಈಗ ಮುಂದಿನ ಅವಾರ್ಡ್ ಹೋಗ್ತಾ ಇರೋದು ಬೆಸ್ಟ್ ಆರ್ಟ್ ಡೈರೆಕ್ಟರ್ಗೆ. ಸೊ ಈ ಒಂದು ಪ್ರಶಸ್ತಿ ಯಾರಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಬೋದಾ ಸರ್? ಬೆಸ್ಟ್ ಆರ್ಟ್ ಡೈರೆಕ್ಟರ್, ದ ಅವಾರ್ಡ್ ಗೋಸ್ ಟು ವಿಶ್ವಾಸ್ ಕಶ್ಯಪ್ ಫಾರ್ ದ ಮೂವಿ ಗುರುದೇವ್ ಹೊಯ್ಸಲಾ. ಎಸ್ ವಿಶ್ವಾಸ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಹೆಸರಲ್ಲೇ ಹೊಯ್ಸಳ ಅಂತಿದೆ, ಡಾಲಿ ಧನಂಜಯ ಅವರು ಬೇರೆ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಒಂದು ಕೆಲಸ ಮಾಡೋದು, ಅಂದ್ರೆ ಉತ್ತರ ಕರ್ನಾಟಕಕ್ಕೂ ಹೋದ್ರಿ, ಸಂತೆ ಸೆಟಪ್ ಇತ್ತು, ಇಟ್ ವಾಸ್ ನಾಟ್ ದ್ಯಾಟ್ ಈಸಿ. ಅಲ್ಲ ಹೌದು, ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರೋ ಸಿನಿಮಾ, ಅಂದರೆ ರಿಯಲಿಸ್ಟಿಕ್ ಸಿನಿಮಾನೇ ನಾವು ಮಾಡಿದ್ದು, ಅಪ್ರೋಚ್ ಮಾಡಿದ್ದು. ಮತ್ತು ಡೈರೆಕ್ಟರ್ ವಿಷನ್ನ ತಕ್ಕ ಮಟ್ಟಿಗೆ ನಾವು ಸ್ಕ್ರೀನ್ ಮೇಲೆ ತರೋ ಪ್ರಯತ್ನ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ನಾಗೇಂದ್ರ ಸರ್ ಆ್ಯಂಡ್ ಮೈ ಪ್ರೊಡ್ಯೂಸರ್ಸ್ ಯೋಗಿ ಅವರು ಮತ್ತು ಕಾರ್ತಿಕ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ನಾವು ಮಾಡಿದ್ದ ಸಿನಿಮಾ ಒಂದು ಪೊಲೀಸ್ ಕಾಯ್ದೆ ಅಂತ ನಂಬಿಸೋದಕ್ಕೆ ಧನಂಜಯ್ ಅವರ ಒಂದು ಪ್ರೆಸೆನ್ಸ್ ಭಾಳ ದೊಡ್ಡದಾಗಿ ಇಂಪ್ಯಾಕ್ಟ್ ಆಗಿತ್ತು. ಥ್ಯಾಂಕ್ ಯು ಧನು ಸರ್. ಆಮೇಲೆ ನನ್ನ ಜೊತೆಗೆ ನಾನು ಕೆಲಸ ಮಾಡಿದ ನನ್ನ ತಂಡ, ಭಾಳ ಮುಖ್ಯವಾಗಿ ನನ್ನ ತಂಡ ಮತ್ತು ತಂಡದ ಜೊತೆಗೆ ನನ್ನ ಇಡೀ ಕಾರ್ಪೆಂಟರ್ ಆಗಿರ್ಬೋದು, ಪೇಂಟರ್ಸ್ ಆಗಿರ್ಬೋದು, ಒಂದು ದೊಡ್ಡ ತಂಡದಲ್ಲೇ ನಾವು ಈ ಸಿನಿಮಾನ ಕೆಲಸ ಮಾಡಿದ್ವಿ. ಅವರೆಲ್ಲರಿಗೂ ಐ ಆಮ್ ವೆರಿ ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದಮ್. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇನ್ನು ಸಾಕಷ್ಟು ಇದೇ ಥರ ಅದ್ಭುತವಾದ ಕೆಲಸ ನಿಮ್ಮಿಂದ ಬರಲಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್, ಕಂಗ್ರ್ಯಾಚುಲೇಷನ್.